ಲಾಯರ್ ಜಗದೀಶ್ ಅವ್ರು ಇದ್ದಿದ್ರೆ ಗೋಲ್ಡ್ ಸುರೇಶ್ ಅವ್ರದ್ದು ಮತ್ತೆ ಲಾಯರ್ ಜಗದೀಶ್ ಅವ್ರದ್ದು ಆಟ ಮತ್ತಷ್ಟು ರೋಚಕವಾಗಿ ಇರ್ತಿತ್ತ. ಲೈಕ್ ಪ್ರಿವಿಯಸ್ ಟೈಮ್ ಈಗ ಸಂತೋಷ್ ಮತ್ತೆ ಸಂತೋಷ್ ಇದ್ರಲ್ಲ ಅವ್ರ ತರ ಆಗ್ತಿತ್ತ. ಈಗ ಅವ್ರ ಪ್ಲೇಸ್ ಅಲ್ಲಿ ಹನುಮಂತು ಮತ್ತೆ ಧನರಾಜ್ ಇದಾರೆ. ಸೊ ನೀವಿಬ್ರೇನಾದ್ರು ಅದನ್ನ ರೀಪ್ಲೇಸ್ ಮಾಡ್ತಿದ್ರ ಅಂತ? ಮೇಡಮ್ ಅದು ಹೇಳಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲ್ಗೆ ಅದು ಚೆನ್ನಾಗಿ ಹೋಗಿರೋದು. ಬಟ್ ಅಲ್ಲಿ ಏನೋ ಕೆಟ್ಟ ಗಳಿಗೆ ಅಂತಾರಲ್ಲ, ಆ ಥರ ಏನೋ ನಡೆದು ಅದೇನೋ ಆಯ್ತು, ಅದನ್ನ ಅಷ್ಟಕ್ಕೆ ಬಿಡಕ್ಕೆ ಇಷ್ಟಪಡ್ತೀನಿ. ಜಗದೀಶ್ ನನ್ನ ಗೆಳೆಯ ಯಾವತ್ತೂ ಕೂಡ. ಬಂದ ತಕ್ಷಣ ಫಸ್ಟ್ ಫೋನ್ ಮಾಡಿದ್ದೆ ನನ್ನ ಗೆಳೆಯನಿಗೆನೆ. ಫಸ್ಟ್ ಫೋನ್ ಮಾಡಿ ಮಾತಾಡಿ ತುಂಬ ಖುಷಿ ಆಯಿತು ಮಾತಾಡಿದ್ದು. ಚೆನ್ನಾಗಿ ಮಾತಾಡಿದ್ರು ಅವರು ಕೂಡ ಪಾಪ. ಯಾಕೆ ಬಂದೆ ಏನು ಅನ್ನೋದೆಲ್ಲ ಕೇಳಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಒಳ್ಳೆ ಗುಡ್ ಹಾರ್ಡ್ಲಿ ಒಳ್ಳೆ ಮನುಷ್ಯ ಮೇಡಮ್, ಅದರಲ್ಲಿ ಎರಡು ಮಾತೇ ಇಲ್ಲ. ಅವ್ರು ಹೇಗೆ ಅಂತಂದರೆ ಮನೆಯಲ್ಲಿ ಸ್ವಲ್ಪ ವಿಷಯಗಳಿಗೆ ಅವ್ರು ಬೇಜಾರಾಗ್ತಿದ್ರು, ಇಡೀ ಮನೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರು. ಆ ಒಂದು ವಿಷಯಕ್ಕೆ ಅವ್ರು ಬೇಜಾರಾಗ್ತಿದ್ರು, ಬಿಟ್ರೆ ಬೇರೆ ಇನ್ನೇನಕ್ಕೂ ಅಲ್ಲ. ಎಲ್ಲರೂ ಅವರು ಒಬ್ಬನೇ ವ್ಯಕ್ತಿಗೆ 17 ಜನ ಒಂದು ಅಟ್ಯಾಕ್ ಮಾಡಿದಾಗ ಹೇಗಿರುತ್ತೆ ಆ ಥರ ಮಾಡಿದಾಗ ಅವ್ರಿಗೆ ಬೇಜಾರಾಗ್ತಿತ್ತು, ಬಿಟ್ರೆ ಬೇರೆ ಉಳಿದ ಟೈಮ್ ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡೋರು. ನೀವು ಇಷ್ಟ ದಿನ ಮಂಜಣ್ಣ ತ್ರಿವಿಕ್ರಮ್ ಅವ್ರ ಜೊತೆನೆ ಇರ್ತಾ ಇದ್ರಿ ಸರ್, ಈಗೆಲ್ಲೋ ನೀವು ಆಟ ಚೇಂಜ್ ಮಾಡಿದ್ರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಹನುಮಂತು ಜೊತೆ ಆಗಿರ್ಬೋದು, ಧನರಾಜ್ ಅವರ ಜೊತೆ ಆಗಿರ್ಬೋದು, ಮೋಕ್ಷಿತಾ, ಐಶ್ವರ್ಯ ಅವ್ರ ಜೊತೆ ಜಾಸ್ತಿ ಇರ್ತಾ ಇದ್ರಿ. ಅವ್ರ ಜೊತೆ ನೀವು ಒಂದು ಗೇಮ್ ಬಗ್ಗೆ ಆಟ ಆಡೋದಾಗಿರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು, ಅದೆಲ್ಲವೂ ಜಾಸ್ತಿ ಆಗಿತ್ತು. ಆಟ ಏನಾದ್ರು ಬದಲಾಯಿಸಿದ್ರ, ಇಲ್ದಿರ ಏನಾದ್ರು ಅವ್ರ ಬಗ್ಗೆ ಏನಾದ್ರು ರಿಯಾಲಿಟಿಗಳು ಗೊತ್ತಾಗಿ ನೀವು ಆಚೆ ಬಂದಿದ್ದ ಹೇಗೆ? ಮೇಡಮ್ ಅಲ್ಲಿ ಹೇಗೆ ಅಂದರೆ ಮಂಜು ಮತ್ತು ಗೌತಮಿಯವರು ಒಂದು ಫ್ರೆಂಡ್ಶಿಪ್ ಇತ್ತು, ಭವ್ಯ ಮತ್ತು ತ್ರಿವಿಕ್ರಮದ ಒಂದು ಫ್ರೆಂಡ್ಶಿಪ್ ಇತ್ತು. ನನಗೆ ಅಲ್ಲಿ ಏನಾಗಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ನಾನೇನು ಅವ್ರಿಗೆ ಯಾರಿಗೂ ಕೂಡ ನಾನು ಗುಂಪಲ್ಲೇ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಅಟ್ಯಾಚ್ ಆಗಿ ಕೂತಿರ್ಲಿಲ್ಲ. ಅಲ್ಲಿ ಏನು ಕಾನ್ವರ್ಸೇಷನ್ ನಡೀತಾ ಇತ್ತು ಅನ್ನೋದು ನನಗೆ ತುಂಬ ಕ್ಲಿಯರಿಟಿಯಾಗಿ ಗೊತ್ತಾಗ್ತಾ ಇತ್ತು. ನನಗೆ ಆ ಕಾನ್ವರ್ಸೇಷನ್ ಇಷ್ಟ ಆಗ್ತಿರ್ಲಿಲ್ಲ. ನಾನು ಅದಕ್ಕೆ ನಾನು ಅಲ್ಲಿ ಕೂತ್ಕೊಳ್ಳೋಕೆ ಜಾಸ್ತಿ ಇಷ್ಟಪಡ್ತಿರ್ಲಿಲ್ಲ. ಆಟ ಬಂತಾ, ಬನ್ನಿ ಆಟ ಆಡೋಣ, ಹೊರಗಡೆ ಬಂದ್ಮೇಲೆ ನನ್ನ ಆಟ ನಾನು, ನಿಮ್ಮ ಆಟ ನೀವು.